ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಾವು ಈಗಾಗಲೇ ಸಾಕಷ್ಟು ರೈತರ ಸಲುವಾಗಿ ದಿನನಿತ್ಯ ಮಾತ್ರ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರ ಸಮಸ್ಯೆ ಬಗ್ಗೆ, ಮೂಲಭೂತ ಸಮಸ್ಯೆ ಬಗ್ಗೆ ಒಂದು ರಿಪೋರ್ಟ್ ಬಂದದ ಪ್ರಜಾವಾಣಿಯಲ್ಲೇ ಫ್ರಂಟ್ ಪೇಜ್ಗೆ. ಭತ್ತಕ್ಕೆ MSPಗಿಂತಲೂ ಹೆಚ್ಚು ಬೆಲೆ ಅನ್ನುವಂಥ ಟೈಟಲ್ದಲ್ಲಿ ಇದು ನಾನು ವಾದ ಮಾಡುತ್ತಿರುವಂತಹ ಒಂದು ವಿಷಯಕ್ಕೆ ಒಂದು ಪುಷ್ಟಿ ಕೊಡುವಂಥದ್ದು. ನಾನು ಏನು ವಾದ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗಲಿ, ಅಲ್ಲಿ ಗೋಡೌನ್ ಆಗಲಿ, ಅದು ಮಾಡಿಸ್ಕೊಡು ಸರ್ಕಾರ ಜವಾಬ್ದಾರಿ ಮತ್ತು ಅಲ್ಲಿ ಜನರ ಜವಾಬ್ದಾರಿ ಎಲ್ಲ ಕೂಡಿ ಮಾಡ್ಬೇಕದನ್ನು ಅಂತೇಳಿ. ಹೌದು, ಒಳ್ಳೆ ರೆಸ್ಪಾನ್ಸ್ ಅದ. ಅದಕ್ಕೆ ವಿಶೇಷ ನಿಮ್ಗೆ ಗೊತ್ತದ, ಭತ್ತದ ನಾಡು ರಾಯಚೂರ ಸುತ್ತಮುತ್ತ, ಗಂಗಾವತಿ, ಕಾರಟಗಿ, ಸಿಂಧನೂರು, ಶಿರಗೊಪ್ಪ, ಶಿವಮೊಗ್ಗ ಇವೆಲ್ಲ ಮಾರ್ಕೆಟ್ಗಳಿದ್ದಾವೆ. ಇನ್ನು ಹಳ್ಳಿಗಳಾದ್ರೆ ಇನ್ನೂ ಏನಾಗ್ಬೋದು ಅನ್ನೋ ಒಂದು ಸಾಕ್ಷಿ ಆಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಅಂದರೆ ನಮ್ಮ ಮೋದಿಯವರ ಸರ್ಕಾರ ಒಂದು ಕ್ವಿಂಟಲ್ಗೆ ಸಾಮಾನ್ಯ ಅಕ್ಕಿಗೆ ಅಂದರೆ ಭತ್ತಕ್ಕೆ 2369 ಈ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ, ಇನ್ನೊಂದು ಎ ಗ್ರೇಡ್ ಭತ್ತಕ್ಕೆ 2389 ಶಿಫಾರಸು ಮಾಡಿದ. ಇದು ಮಿನಿಮಮ್ ಪ್ರೈಸ್, ಇಷ್ಟು ನೀವು ಕೊಂಡು ತೊಗೋಬೇಕು ಅಂತೇಳಿ. ಆದರೆ ಕಾನೂನಿಲ್ಲ, ನೀವು ಕೊಳ್ಬೋದು ಬಿಡ್ಬೋದು, ನಿಮಗೆ ಬಿಟ್ಟಂಥ ವಿಷಯ. ಕೊಂಡ್ರೆ ಇಷ್ಟು ಕೊಡ್ರಿ ಅಂತ ಹೇಳ್ತಾರೆ, ಆದರೆ ಕೊಳ್ಳುವ ಸಾಧ್ಯತೆ ಭಾಳ ಕಡಿಮೆ. ಎಲ್ಲ ಬೆಳೆಗಳಿಗೆ ಮಾತನಾಡ್ತೀನಿ. ಮಾತನ್ನು ಬರೀ ಭತ್ತದಿಂದಲ್ಲ, ಇನ್ನುಳಿದ ಬೆಳೆಗಳಿಗೆ ಒಂದು ಘೋಷಣೆ ಮಾಡ್ತಿರ್ತದೆ. ಬೆಳೆ 24 ಬೆಳೆಗಳಿದ್ದಾವೆ, ಆ ಬೆಂಬಲ ಬೆಲೆ ನೀವು ತೊಗೊಳ್ಬೇಕಂತ ಕಾನೂನಿಲ್ಲ. ಇದು ಮತ್ತೆ ಹೇಳ್ತಾಯಿದ್ರು, ಇದನ್ನು ಬಿಡ್ತಾ ಇರೋದು ರೈತ. ಮತ್ತು ನಾವು ಅದರದ್ದು ಒತ್ತು ಕೊಟ್ಟು ಹೇಳುವಂಥದ್ದು. ಇಲ್ಲೇ ಪ್ರತಿ ಹಳ್ಳಿಗೆ ಆದರೆ ಏನಾಗಬಹುದು ಅನ್ನೋದಕ್ಕೆ ಏನಪ್ಪ ಸಾಕ್ಷಿ ಅಂದರೆ, ಇಲ್ಲೇ ಈ ಬೆಂಬಲ ಬೆಲೆಗಿಂತ ಹೆಚ್ಚಿಗೆ ಬೆಲೆ ಕೊಟ್ಟು ತೊಗೊಂಡು ಹೋಗುವಂಥ ವ್ಯಾಪಾರಿಗಳು ಅಲ್ಲಲ್ಲೇ ಬಂದು ರೈತರ ಹತ್ರ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ರು ಸುದ್ದಿಗಳು ಬರ್ತಾ ಇದ್ದಾವೆ. ಭಾಳ ಬೆಸ್ಟ್ ಕೆಲಸ ಇದೆ. ನಿಜಾನ ಈ ಮಾತ್ರ ಹೇಳ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ವ್ಯಾಪಾರ ಮಾಡೋರಿಗೆ ಎಲ್ಲಿ ಕಳಿಸಿದ್ರೆ ಬಂದು ಒಯ್ತಾರೆ ಅವರು. ಇದರಿಂದ 2-3 ಲಾಭ ಆಗ್ತಾವೆ. ಒಂದೇದ್ದು ಸಾರಿಗೆ, ಒಂದು ಹಳ್ಳಿಯಿಂದ ಆ ತಾಲೂಕಿಗೆ ಹೋಗಲಿ, ಹೋಬಳಿಗೆ ಹೋಗಲಿ, ಎಷ್ಟು ಅಂತರ ಇರ್ತದೆ ನಿಮಗೆ ಗೊತ್ತದ. ಒಂದು 10 ಕಿಲೋಮೀಟ್ರು, 20 ಕಿಲೋಮೀಟ್ರು, 50 ಕಿಲೋಮೀಟ್ರು. ಜಿಲ್ಲೆಗೆ ಹೋಗಿ ಮಟ್ಟಕ್ಕೆ ಹೋಗೋದಾದ್ರೆ, APMC ಹೋಗೋದಾದ್ರೆ ಒಂದು 10-20 ಕಿಲೋಮೀಟ್ರಿಂದ ಹೋಗಲೇಬೇಕು. ಅವೆಲ್ಲ ಭತ್ತ ಹಿಡ್ಕೊಂಡು ಹೋಗ್ಬೇಕು, ಅಲ್ಲಿ ಮಾರ್ಕೆಟ್ ಬರಬೇಕು, ನಿಲ್ಲಬೇಕು. ತೂಕದಲ್ಲಿ ಬೇಕಾದ ಗದ್ದೆಗಳು ಆಗ್ತಿರ್ತಾವೆ. ಇಲ್ಲಿ ನೋಡಿರಿ, ಕಬ್ಬಿನೊಳಗೆ ಹಿಂಗೆ ನಡೀತದ. ಓಪನ್ ಆಗಿ ಮಾತಾಡಿದರು. ಇನ್ನು ಉಳಿದ ಕಡೆ ಹೇಳೋ ಅವಶ್ಯಕತೆ ಇಲ್ಲ. ಭತ್ತ ಜಾಳದವ್ರಿ, ಹಾಗದವ್ರಿ, ಹೀಗದವ್ರಿ, ತಂಪದವ್ರಿ, ತೇವತಿ. ಭತ್ತಕ್ಕೆ ಇನ್ನುಳಿದ ಬೆಳೆಗಳಿಗೂ ಅದೇ ರೀತಿಯಾಗಿ APMC ಆಗುವ ಸಾಧ್ಯತೆಗಳು ಇರ್ತಾವೆ. ಇದರಿಂದಾಗೆ ರೈತಗೆ ಏನು ಬೆಲೆ ಮಿನಿಮಮ್ ಪ್ರೈಸ್ ಕಳಿಸ್ತದೆ ಅದು ಬರೋದಿಲ್ಲ, ಕಡಿಮೆ ಹೋಗ್ತಾವೆ. ಮೊನ್ನೆ ಗೋವಿನ ಜೋಳದ ಬಗ್ಗೆ ನಿಮ್ಗೆ ಗೊತ್ತದ. ಗೋಂಜಾಳದ್ದು 2400 ಮಾಡಿದ್ದು 1700 ಬಂತು, 1400 ಬಂತು ಅಂತೇಳಿ ಹಿಂಗೆ ಗದ್ದಲ ಆಗ್ತಾ ಇರ್ತಾವೆ. ಅದಕ್ಕೆ ಪ್ರತಿ ಹಳ್ಳಿಗೇನು ರೈತರು ಸರ್ಕಾರಕ್ಕೆ ಬೆನ್ನತ್ತೆ. ಈ ನಮ್ಮ PKPSಗಳು ಇರ್ತಾವೆ, DCC ಬ್ಯಾಂಕಿನ ಅವುಗಳಿಗೆ ಬೆನ್ನತ್ತೆ ಒಂದು ಗೋಡೌನ್ ಕಟ್ಕೊಂಡ್ರೆ ಬಿಟ್ಟರಪ್ಪ ಅಂತಂದ್ರೆ, ಅಲ್ಲಿ ತಮ್ಮ ಬೆಳೆ ಬೆಳೆದು ಇಟ್ಟುಕೊಂಡು ತೇವಾಂಶ ಇರಲಿ ಏನೂ ಇರಲಿ ಅದನ್ನು ಕಾಪಾಡಿಕೊಳ್ಳೋದು, ಜೋಪಾನ ಮಾಡೋದು ರೈತರು ಹೊರಗಾರಿಕೆ. ಮನೆಯಲ್ಲಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ರೈತರ ಮನೆ ನಾವು ಬಡತನ ರೈತ, ನಾವು ಬಡತನ ಅದ ನೆಲೆಯಲ್ಲಿ ಬಂದಂಥವ್ರು. ನಮ್ಮ ಮನೆ ಎಷ್ಟು ಒಂದು 2 ಜನ ಕಟ್ಟೋದಕ್ಕೆ ಒಳಗೆ ಊಟ ಮಾಡೋಕ್ಕೆ ಜಾಗ, ಮಲಗೊಳಗೆ ಅಲ್ಲೇ ಒತ್ತಿ ಒಂದು ಕಂಬಳಿಯಾಗೋ ಕೌದಿಯಾಗೋ ಮಕ್ಕಳು ಪರಿಸ್ಥಿತಿ ರೈತಂದು ಗೊತ್ತದ. ಅಲ್ಲಿ ಕಾಳು ಎಲ್ಲಿ ಇಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದು ತಂಪಾಗದಂಗೆ ಬೋಳೆ ಉಳಿದ ಬೆಳಗ್ಗೆ ಮತ್ತೆ ಇದ್ದೇ ಇರ್ತದೆ. ತಂಪು ಹೆಚ್ಚದ ತೇವ ಹೆಚ್ಚಾಗ್ತದ್ರೆ ಅವು ಕೆಟ್ಟು ಹೋಗ್ತಿರ್ತಾವೆ ಕಾಳುಗಳು. ಅದಕ್ಕೆ ಅನೇಕ ನಿಮ್ಗೆ ಗೊತ್ತದ ರೋಗಗಳು ಆಗ್ತಿರ್ತಾವೆ. ಅದಕ್ಕಾಗಿ ಗೋಡೌನ್ ಕಟ್ಟಿಸೋದ್ರ ಲಾಭ ಏನಪ್ಪ ಅಂದ್ರೆ, ಸಹಜವಾಗಿ ಅಲ್ಲಿ ಯಾವ ಬೆಳೆಗೆ ಏನು ನಾವು ಮಾಡೋಕ್ಕೆ ಸಾಧ್ಯ ಅಲ್ಲಿ ಹೋಗಿ ಕಾಳನ್ನು ಇಟ್ಟ. ನೋಡ್ರಿ, ಈ ರೈತ ಹೋಗ್ಬೇಕಾದ್ರೆ ಚೀಲ ತರಬೇಕು, ಅದ್ರೊಳಗೆ ಹಾಕ್ಕೊಳ್ಬೇಕು, ತೊಗೊಂಡು ಹಳ್ಳಿ ಸಮೀಪದ APMCಗೆ ಹೋಗ್ಬೇಕು. ಅಲ್ಲಿ ತೂಗಿದ್ರೆ ಇಲ್ಲೊಂದು ಇರ್ತದೆ, ಅಲ್ಲಿ ಹೋದ್ರೆ ಒಂದು ಏನೋ ಆಗ್ತದೆ, ಹಗರಾಗಿ ಅಂತ ಆಗಿರ್ಬೋದು. ಮುಂದೆ ರೇಟ್ ಬರಲ್ರಿ ಇವತ್ತು ಅಲ್ಲೇ ಎಲ್ಲ ಗೋಡೌನ್ದಾಗ ಇಡಬೇಕು. ಗೋಡೌನ್ದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ. ಮತ್ತೆ 4 ದಿವಸ ಲೇಟ್ ಮತ್ತೆ ಹಗರ ಆಗ್ತದೆ ಭತ್ತ, ಅಥವಾ ಮತ್ತೆ ಇನ್ನೊಳದಾಯ್ತು. ಇದು ಒಂದಲ್ಲ, ಎಲ್ಲನೂ ಬತ್ತು ಹಗರ ಆಗ್ತಾವೆ. ಮತ್ತು ಕಾಯಿಪಲ್ಯ ಪದಾರ್ಥ ಬಿದ್ದಪ್ಪ ಅಂದ್ರೆ ಕೊಳತು ಹೋಗಿಬಿಡ್ತಿರ್ತಾವೆ. ಅದಕ್ಕೆ ಹೋಬಳಿ ಮಟ್ಟದಲ್ಲೇ ಶೈತ್ಯಾಗಾರಗಳನ್ನು ಪ್ರತಿಯೊಂದು ಹಳ್ಳಿಗೆ ಬೆಳೆಗಳನ್ನು ಬೆಳೆದಕ್ಕೆ ಯಾವ ಬೆಳೆ ಇರ್ತಾವೆ ಅದ್ರ ಮೇಲೆ ಆ ಏರಿಯಾದ್ರೆ ಯಾವ್ದು ಬೆಳೀತಾವೆ ಅಲ್ಲಿ ಸಂಗ್ರಹ ಇಡುವಂಥದ್ದು ಮಾಡಿತ್ತಂದ್ರೆ ವ್ಯಾಪಾರಿಗಳು ಬರ್ತಾರೆ. ನೋಡಿರಿ, ವ್ಯಾಪಾರಿಗಳು ಇವತ್ತಲ್ಲಿ ಬಂದ ಹೆಚ್ಚಿನ ಬೆಲೆ ಕೊಟ್ಟು ತೊಗೊಂಡು ಹೋಗ್ತಾರೆ, MSP ಹೆಚ್ಚಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ್ಯಕ್ಚುಲಿ MSP ಎಷ್ಟು ಆಗಬೇಕಾಗಿತ್ತಪ್ಪ ಅಂತಂದ್ರೆ 3,000 ಆಗಬೇಕು ಅಂತ ರೈತರ ಬೇಡಿಕೆ. ಆದರೆ ಅದು ಮಾಡ್ತಾ ಇಲ್ಲ. 2,369 2,389 ಇದು ಬೆಂಬಲ ಬೆಲೆ ಅಲ್ಲ. ಅಷ್ಟು ಕೊಟ್ಟರೆ ಖುಷಿ ರೈತರು. ಅದು ಈಗ ಬಯಸಿದ್ದೇನಪ್ಪ ಅಂತಂದ್ರೆ ಅದಕ್ಕೆ ಹೆಚ್ಚು ಬರ್ಲಿಕ್ಕಂತಂದ್ರೆ ಅದು ಇದಕ್ಕೆ ಕಾರಣ ಅಂದ್ರೆ ಅಲ್ಲಿ ಈ ಬೇಡಿಕೆದಾರರು ಬರ್ತಾರೆ, ಬಂದು ಕುಡ್ಕೊಂಡು ಹೋಗ್ತಾರೆ. ರೋಡ್ ಇರಬೇಕಷ್ಟು ಅವ್ರ ಗಾಡಿ ತರ್ತಾರೆ, ಸಾರಿಗೆ ಉಳಿತು, ಖರ್ಚು ಮಾಡೋದು ರೈತಗೆ ಹೊತ್ತು ಗೊತ್ತಿತ್ತು. ಏನು ಚಿಲ್ಲ ಹಾಕಿ ಕಟ್ಟಿಡ್ತಾರೆ ಅದೊಂದು ಬರುವಂಥ ಅವ್ರು ಮಾಡುವಂಥದ್ದು ಸಹಜ ಕೆಲಸ. ಅದು ಬೆಳೆದ ಬೆಳೆಯನ್ನು ತೆಗೆದಿಡಬೇಕಾಗ್ತದೆ, ಸಂಗ್ರಹ ಮಾಡಿ ಅದನ್ನು ಅಲ್ಲಿ ಗೋಡೌನ್ಗೆ ಇಡ್ತಿದ್ರೆ ರೈತ ಮತ್ತೆ ಇದಾಗ್ತದೆ. ಏನು ಒಂದು ರೀತಿ ನೆಮ್ಮದಿ ಇರ್ತದೆ. ಕಾರಣ ಏನಪ್ಪ ಅಂತಂದ್ರೆ ಅಲ್ಲೇ ಗೋಡೌನ್ದಲ್ಲೇ ಅವು ಹುಳ ಹತ್ತದಂಗೆ, ತಂಪಾಗದಂಗೆ, ಕಾಳುಗಳು ಕೆಡದಂಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತದೆ. ಗೋಡೌನ್ ಇರ್ತದೆ, ಮುಂದೆ ಜೊತೆಗೆ ಅಲ್ಲಿಗೆ ಹಗ್ಗಿರುಗಳು ಇಲಿಗಳು ಕಾಡೋದಕ್ಕೆ ಕಾಟಕ್ಕನ್ನು ಸಹಿತ ಅಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತದೆ. ಆದರೆ ಮನೆಗಳಲ್ಲೆಲ್ಲ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಮನೆ ಇರ್ತಾವೆ, ಏನು ಇತ್ತೀಚೆಗೆ ಅಲ್ಲೇ ಬಿಲ್ಲಪ್ಪ ರೈತ ಒಂದಿಷ್ಟೇನೋ ಕಾಂಕ್ರೀಟ್ ಮನೇನ ಹಾಕ್ಸ್ಕೊಳ್ತಾ ಇದ್ದಾನೆ, ಏನೇನೋ ಮಾಡಿ ಗದ್ದಲ ಮಾಡಿ. ಆದರೆ ಗದ್ದಲ ಇದೆ, ಅಲ್ಲಿ ಅಡ್ಡಾಡೋದು, ಇಲ್ಲಿ ಅಡ್ಡಾಡೋದು, ಮುನ್ಸಿಪಾಲ್ಟಿಗೆ ಅಡ್ಡಾಡೋದು, ಅಥವಾ ಅಲ್ಲಿ ಗ್ರಾಮ ಪಂಚಾಯತಿಗೆ ಹೇಳೋದು, ಯಾವುದೋ ಸ್ಕೀಮ್ದಾಗ ಹಾಕಿಸ್ಕೊಳ್ಳೋದು, ಗುದ್ದೆ ಆಡೋದು, ಕಟ್ಸ್ಕೊಳ್ಳೋದು ಒಂದಿಷ್ಟು ಆಗಿದಾವೆ. ಆದರೆ ಅಲ್ಲೂ ಸಹಿತ ಈ ಹೆಗ್ಗರ ಮತ್ತು ಹಿರಿಗಳ ಕಾಟ ತಪ್ಪೋದಿಲ್ಲ, ಇನ್ನುಳಿದ ರೋಗಾಣುಗಳ ಕಾಟ ತಪ್ಪೋದಿಲ್ಲ. ಅದಕ್ಕಿಂತ ಎಲ್ಲ ಒಂದು ಸಾಮೂಹಿಕವಾಗಿ ರೈತರು ಕೂಡ್ಕೊಂಡು ಸರ್ಕಾರದ ಒತ್ತಡಕ್ಕೆ ಬ್ಯಾಂಕ್ ಲೋನ್ ತೊಗೊಂಡು ಮತ್ತೊಂದು ತೊಗೊಂಡು ಇಡೀ ಹಳ್ಳಿ ಪ್ಲಜ್ ಇಟ್ಟ ಭೂಮಿಗಳನ್ನು ಪ್ಲಜ್ ಇಟ್ಟ ಗೋಡೌನ್ ಕಟ್ಟಿಸಿದ್ರೆ ಆ ಸಾಲ ಹರಿಯುವಂಥದ್ದು ಏನು ನೀವು ಇಟ್ಟಿರ್ತೀರಿ ಕಾಳುಗಳನ್ನು ಅದರದ್ದು ಒಂದಿಷ್ಟು ಕಾಯೋದಕ್ಕೆ ಮಾಡೋದಕ್ಕೆ ಅಲ್ಲಿ ಒಂದು ಕೆಲವೊಂದು ಜನಕ್ಕೆ ಉದ್ಯೋಗ ಆಗ್ತದೆ, ಅಲ್ಲಿ ಹಮಾಲ ಸಿಗ್ತಿರ್ತಾರೆ, ಅಲ್ಲಿ ಹೋದ ಆಗಾಗ ಆಗ್ತದೆ, ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಮತ್ತು ಬರ ಇದ್ದಂಥವ್ರು ಯಾವ ಕಾಳು ಬಂತು ಹೋತು ಅವಾಗ ಮತ್ತು ಜಾವಕ್ಕೆ ಏನಾಗ್ತಾವೆ ಒಂದು ಇಟ್ಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ ರೀ. ಅದರಿಂದ ಅವೊಂದು ಉದ್ಯೋಗ ಆಗ್ತದೆ, ಮತ್ತು ಕಡಿಮೆ ರೇಟು ಎಲ್ಲ ವ್ಯವಸ್ಥೆ ಆಗ್ತದೆ. ಆದರೆ ಸಾರಿಗೆ ಖರ್ಚು ಮಾಡೋದನ್ನು ಇಲ್ಲಿ ಒಂದು ಸ್ವಲ್ಪ ಖರ್ಚು ಮಾಡಿದ್ರೆ ರೇಟ್ ನೀವು ಹೆಂಗೆ ಹೇಳ್ತೀರಿ, ಯಾವ ರೇಟ್ ಹೇಳ್ತಾರೆ ಅದನ್ನು ಬಂದುಬಿಡ್ತದೆ. ಮತ್ತು ಈಗೇನು ಡಿಜಿಟಲ್ ಮೀಡಿಯಾ ಫೋನ್ದಾಗ ಗೊತ್ತಾಗ್ಬಿಡ್ತದೆ ಎಲ್ಲೆಲ್ಲಿ ಏನು ಮಾರ್ಕೆಟ್ ನಡೀತಾ ಇದೆ ಅಂತೇಳಿ. ಆ ರೇಟ್ ಮೇಲೆ ಕುಡ್ಕೊಳ್ಳಿಕ್ಕೆ ಬರ್ತದೆ, ತಮಗೂ ಲಾಭ ಆಯಿತು, ಒಂದಿಷ್ಟು ಹೆಚ್ಚು ಬರ್ತದೆ ಲಾಭ. ಈ ದಿಶೆಯಲ್ಲಿ ಒಂದಿಷ್ಟು ಬೆಳವಣಿಗೆ ಆದರೆ ಭಾಳ ಉತ್ತಮ ಏನು ಅಂತೇಳಿ. ಅಂದ್ರೆ MSP ಡಿಸಿಷನ್ ಮಾಡೋದು ರೈತ ಹಾದಿ ಉಳಿದುಕೊಳ್ಳೋಕ್ಕಿಂತಲೂ ತಮ್ಮ ಬೆಳೆಯನ್ನು ತಾವು ಸಂಗ್ರಹ ಮಾಡಿ ಇಟ್ಕೊಂಡು ಮತ್ತು ಪ್ರತಿ ಹಳ್ಳಿಗೂ ಅಷ್ಟು ನೀರಾವರಿ ಆದ್ರೆ ತನ್ನ ಕಾಲ ತಾನ ಹಳ್ಳಿ ಜನ ನಿಲ್ತಾರೆ, ಚಲೋ ರೇಟ್ ಬರ್ತದೆ ರೀ, ಉಳಿತಾಯ ಆಗ್ತದೆ. ಅವ್ರೇನು ಆಗ ಸಹಜ ಉಳಿತಾಯ ಆದಾಗ ದುಡ್ಡನ್ನು ಓದಿ ಎಲ್ಲಿಡೋರು ಅವರು ಅಲ್ಲೇ ಗ್ರಾಮೀಣ ಬ್ಯಾಂಕು ಯಾವ ಬ್ಯಾಂಕು ಇರ್ತಾವೆ ಅಲ್ಲಿ ಹಾಕ್ತಾರೆ. DCC ಬ್ಯಾಂಕಿದ್ದು ಕೋಆಪರೇಟಿವ್ ಬ್ಯಾಂಕ್ ಇರ್ತಾವೆ ಅಲ್ಲೂ ಹಾಕ್ತಾರೆ. ಮತ್ತಿನಷ್ಟು ಬ್ಯಾಂಕ್ ಇಂಪ್ರೂವ್ ಆಗ್ತಾವೆ. ಒಂದು ಲಿಂಕ್ಸ್ ಇದಾವೆ ರೀ. ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದ. ಇನ್ವೆಸ್ಟ್ಮೆಂಟ್ ಯಾವುದು ಗೋಡಾವನದ್ದು ಮತ್ತು ಆ ಹಳ್ಳಿಗೆ ನೀರಿನ ವ್ಯವಸ್ಥೆ ಇವೆರಡು ಮಾಡಿದರೆ ನಿಶ್ಚಿತವಾಗಿ ಒಳ್ಳೆ ಪ್ರತಿಫಲ ಬರ್ತದೆ. ಆದರೆ ಸರ್ಕಾರಗಳು ಮಾಡಲಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಇವರಿಗೆ ನೇರ ವ್ಯಾಪಾರಿಗಳ ಜೊತೆಗೆ ಒಪ್ಪಂದು ಮತ್ತೇನೋ ಗೊತ್ತಿಲ್ಲ, ಮಾಡಬಾರ್ದು ಮಾಡಬೇಕು, ಏನು ಅವ್ರ ಮನುಷ್ಯ ಏನೋ ಗೊತ್ತಿಲ್ಲ. ಇವತ್ತು ನೋಡಿರಿ FRP ಮತ್ತು MSP ಸಲುವಾಗಿ ಡಿಸ್ಕಷನ್ ಮಾಡ್ರು. ನಮ್ಮ ಯತ್ನಾಳ್ ಏನೋ ಒಂದು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಇವರೊಂದು ಏನೋ ಉತ್ತರ ಕೊಡ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಒಬ್ಬರು FRP ಮಾಡ್ಕೊಂಬರ್ಬೇಕು, ಸೆಂಟ್ರಲ್ದವ್ರು ಮಾಡ್ತಾರೆ, ನಾವು ಮಾಡೋಕ್ಕಾಗೋದು ಇವ್ರು ಅಂತಾರೆ. ಅದಾಗಿ ನೀವು ಮಾಡೋಕೆ ಬರ್ತದೆ, ಸ್ಟೇಟ್ ಗೌರ್ಮೆಂಟ್ ಮಾಡೋಕೆ ಬರ್ತದೆ ಅಂತ ಯತ್ನಾಳ್ರು ಮಾತಾಡ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕುವಂಥ ಕೆಲಸ. ಇದರಿಂದಾಗಿ ರೈತಗೆ ಬರಬೇಕಾದ ರೇಟ್ ಬೆಲೆ ಬರುವುದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಈ ದಿಸೆಯಲ್ಲಿ ನಾನು ಮೇಲೆ ಹೇಳುತ್ತಿರುವಂಥ ದಿಸೆಯಲ್ಲಿ ಇವತ್ತಿನ ಯುವ ನಾಯಕರು, ರೈತ ನಾಯಕರು ಮತ್ತು ರೈತರು ಜೊತೆಗೆ ಕೂತು ವಿಚಾರ ಮಾಡುವಂಥದ್ದು, ಪ್ರತಿಯೊಬ್ಬರು ವಿಚಾರ ಮಾಡಿ ತಮ್ಮ ಮಾರ್ಗಗಳನ್ನು ತಾವು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ದಿಸೆಯಲ್ಲಿ. ಅದಕ್ಕೆ ಮಸಾಜಿದ್ರೆ ಒಂದು ಅಲ್ಲಿ ಹಳ್ಳಿಗೆ ತಮ್ಮ ಹಳ್ಳಿಗಳಿಗೆ ತಮ್ಮ ಊರು ಇರ್ತದೆ, ತಮ್ಮ ನೆಲೆ ಇರ್ತದೆ, ಅಲ್ಲೇ ಒಂದು ಗೂಡನ್ನು ಕಟ್ಕೊಂಡು ಊರು ಜನ ಕೂಡಿ ಒಂದು ಪಟ್ಟಿ ಹಾಕ್ಕೊಂಡು ಮತ್ತೇನು ಮಾಡೋದು ಗೊತ್ತ, ಒಂದು ಪಟ್ಟಿ ಹಾಕಿ ಜಾತ್ರೆ ಮಾಡಿದಂಗೆ ಗೋಡೌನ್ ಮಾಡ್ಕೊಳ್ಳೋದು. ಅದಕ್ಕೆ ಬ್ಯಾಂಕ್ ಕಡೆಯಿಂದ ಲೋನ್ ತೊಗೊಳ್ಳೋದು. ಆ ಲೋನ್ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರ್ತದೆ. ಬೇಡ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಪ್ಪ ನಮ್ಮಲ್ಲಿ ಗೊತ್ತಿದ್ರಲ್ಲ ನಿಮಗೆ ಬಡ್ಡಿ ರಹಿತ ಸಾಲ ಸರ್ಕಾರ ಕೊಡಿಸುವಂಗೆ ಒತ್ತಡ ತಂದು ಗಂಟು ಮುಟ್ಟುವಂಗೆ ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಉಳಿತಾಯ ಆಯಿತು. ಜೊತೆಗೆ ಅಲ್ಲಿ ಮತ್ತೊಂದು ಬ್ಯಾಂಕ್ ಹುಟ್ಟಿತು. ಆವಾಗ ಜಾವಾಗ ಹೇಳಿ ನಿಮಗೆ ಬರೋದ್ರಿಂದ ಅಲ್ಲಿದಲ್ಲೇ ಇರ್ತದೆ, ಉದ್ಯೋಗ ಸೃಷ್ಟಿ ಆಗ್ತವೆ ಮತ್ತು ಅಗ್ರಿಕಲ್ಚರು ರಿಚ್ ಆಗ್ತದೆ. ದುಡ್ಡು ಬರ್ಲಿಕ್ಕೆ ಹೆಚ್ಚಿನಷ್ಟು ಹೆಚ್ಚಿಗೆ ಗೊಬ್ಬರ ಹಾಕಿ ಮತ್ತೇನು ಹಾಕಿ ಭೂಮಿ ಸರಿಯಾಗಿ ದುಡಿಸ್ಕೊಂಡು ಜನಗಳು ಸಾಕಿ ತಮ್ಮ ವೈಟ್ ರೆವಲ್ಯೂಷನ್ ಅಂತೀವಲ್ಲ ಹಾಲು ಉತ್ಪಾದನೆ ಮತ್ತು ಉತ್ಪಾದನೆಯೂ ಇನ್ನಷ್ಟು ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಆಗ್ಬೋದು. ನಮ್ಮ ಇಬ್ಬರು ಏನು ನಮ್ಮ ಚೋನಪ್ಪ ಪೂಜಾ ಅವರು ಜೊತೆಗೆ ಶಶಿಕಾಂತ್ ಗುರೂಜಿಯವರು ಅಥವಾ ಇನ್ನುಳಿದ ರೈತ ನಾಯಕರು ಬಯಸುವಂಗೆ ಹೌದು ಇವರು ಯಾಕೆ ಕಾರ್ಯ ಅಡ್ಡಾಡಬಾರ್ದು, ನಮ್ಮ ರೈತರು ಅಡ್ಡಾಡಬೇಕಾಗಿದ್ರೆ ಮಾರ್ಕೆಟ್ ಕೈ ಸೇರಬೇಕು ಅಂತೇಳಿ ಹೇಳ್ತಾ ಏನೋ ಇರಲಿ. ಒಟ್ಟಿನಲ್ಲೇ MSP ಹೆಚ್ಚು ಬೆಲೆ ಬರುವಂಥ ವ್ಯವಸ್ಥೆ ಮಾಡಬೇಕಾದ್ರೆ ಅದು ಪರಿಹಾರ ಒಂದು ಡಿಸೆಂಟ್ರಲೈಸ್ ಆಫ್ ದ ಮಾರ್ಕೆಟ್.
ಮಾರ್ಕೆಟ್ ಮಾತ್ರ ಪ್ರಚಾರ ಹೋರಿ ಗೋಡೌನ್ ಆಗಲಿ ಇದಕ್ಕೇನೈತಿ ನೀವು ತಪ್ಪು ಬೆಳಗಿದ್ದೀರೋ ತಪ್ಪಲ್ಲಿ ಸರಿ ಇರ್ರಿ ಏನಿಲ್ಲ ಮಾತಾಡ್ತಾ ಇರ್ರಿ. ಯಾಕಂದ್ರೆ ನಮ್ಮ ರೈತ ಎದ್ದು ನಿಂತಾಗ ಮಾತ್ರ ಈ ದೇಶಕ್ಕೆ ಭವಿಷ್ಯ ಐತಿ. ಇಲ್ಲ ಹಿಂಗೆ ಹೋಗೋದು ನಾವು ಗುರುರು ಈ ವಿಶ್ವಗುರು ಅನುಕೂಲ ಅಷ್ಟು ಬೇಕಾದ್ರೆ ಅನುಕೂಲ ಯಾರು ಬೇಡ ಅಂತಾರೆ. ಆದರೆ ವಿಶ್ವದ ನಮ್ಮ ಪರಿಸ್ಥಿತಿ ಏನೈತಿ, ಬಡತನ ಪರಿಸ್ಥಿತಿ ಐತಿ. ಮತ್ತು ಅದರಲ್ಲೂ ನಮ್ಮ ಏನಪ್ಪ ಭಾಳಷ್ಟು ಜನ ಮ್ಯಾಕ್ಸಿಮಮ್ ಈಗಾಗಲೇ ಹೇಳಿದ್ನಲ್ಲಿ ನಿಮ್ಗೆ 108ನೇ ಸ್ಥಾನ 7 ಸ್ಥಾನದಾಗ ನಾವು ಬಡತನದಾಗ ಮತ್ತು ಬಡತನ ಇನ್ನೂ ಜೋರದ ಅದು ಕಡಿಮೆ ಆಗಿಲ್ಲ ಅಂತ ಇನ್ನೊಮ್ಮೆ ಮತ್ತೊಮ್ಮೆ ಚರ್ಚೆ ಮಾಡೋಣ ಅಂತೇಳಿ ಇಷ್ಟದ ಈ ಪರಿಸ್ಥಿತಿ. ಮಾರ್ಕೆಟ್ ನಮ್ಮ ರೈತ ಸಿಕ್ಕರೆ ಉದ್ಧಾರ ಆಗ್ತಾನೆ. ಅದನ್ನೆಲ್ಲ ನಾವು MS ಸ್ವಾಮಿನಾಥನ್ ಆಯೋಗದ ಒಂದು ಏನು ಅನುಷ್ಠಾನ ತರಲಿ ನಮ್ಮ ಸರ್ಕಾರಗಳು ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವೊಂದು ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕ್ಕೆ ಹೇಳಿ ವಂದನೆಗಳು.